ಮೊನ್ನೆ ನಡೆದಂಥ ಯೂತ್ ಕಾಂಗ್ರೆಸ್ ಪ್ರದರ್ಶನದಲ್ಲಿ ಭಾಳ ಯಶಸ್ವಿಯಾಗಿದೆ. ಏಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಎಸ್ ಮಂಜುನಾಥ್ ಅವರು ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ರಾಹುಲ್ ಜಾರಕಿಹೊಳಿ ಅವರು ಹಾಗೂ ಜಿಲ್ಲಾ ಉಸ್ತುವಾರಿಯಾದಂಥ ವಿನಯ್ ಸಿಕಂದರ್ ಅವರು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕೆಲವು ಪಕ್ಷ ವಿರೋಧಿಗಳು ಏನಂದರೆ ಬ್ಯಾನರ್ ಹರಿದಿದ್ದಾರೆ, ಹಾಗೆ ಬಣ್ಣ ಹಚ್ಚಿದ್ದಾರೆ ಅಂತ. ಅಲ್ಲಿ ನಾವು ಹರಿದಿಲ್ಲ, ಬ್ಯಾನರ್ ಹರಿದಿಲ್ಲ, ನಾವು ಬಣ್ಣನೂ ಹಚ್ಚಿಲ್ಲ. ಸುಮ್ಮನೆ ಪಕ್ಷ ಗೊಂದಲ ಸೃಷ್ಟಿ ಮಾಡೋಕ್ಕಾಗಿ, ಪಬ್ಲಿಸಿಟಿ ಮಾಡೋಕ್ಕಾಗಿ ಕಾಂಗ್ರೆಸ್ಸಿನ ನಾವು ಹೀಗೆ ಹಾಗೆ ಪದಾಧಿಕಾರಿಗಳ ಬಗ್ಗೆ ಸುಮ್ಮನೆ ಮುಚ್ಚುತ್ತರ ಹೇಳಿಕೆ ಕೊಡೋದು. ಆಮೇಲೆ ಏನಪ್ಪ ಅಂದರೆ ನಾವು ಅನ್ಸಾರಿ ಸಾಹೇಬರು ವಿರುದ್ಧ ಬಣ ಹೀಗೆ ಅಂತಾರೆ. ವಿರುದ್ಧ ಬಣ ಅಂದರೆ ಅನ್ಸಾರಿ ಸಾಹೇಬರ ಬಗ್ಗೆ ಗಂಗಾವತಿ ಜನರಿಗೆ ಕೊಡ್ತು, ನೀವೇನು ಹೇಳಬೇಕಾಗಿಲ್ಲ. ಯಾಕೆಂದರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆಸಿಫ್ ಅವರಲ್ಲಿ ಅವರು ಒಂದು ಪ್ರಚಾರ 3 ತಿಂಗಳ ಸದ್ಯ ಅನೌನ್ಸ್ ಆದರೂ ಸದ್ಯನು ಒಂದು ದಿವಸ ಬಂದು ಪ್ರಚಾರ ಮಾಡಿಲ್ಲ, ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿ ಸದ್ಯನು ಒಂದು ದಿವಸನೂ ಒಂದು ಸಭೆನೂ ಮಾಡಿಲ್ಲ. ಇದೇ ಗೊತ್ತಾಗ್ತದೆ ನಿಮ್ದು ಏನಂತೇಳಿ. ಯಾಕಂದರೆ ಸುಮ್ಮನೆ ಹೇಳೋದು ನಾವು ಮಾಡಿವಿ ಅಂತ ಇಲ್ಲಿ ಕಾರ್ಯಕ್ರಮವನ್ನು ಏನು ಕೂಡಿಸಲ್ಲ. ಒಂದು ಎಷ್ಟೊಂದು ಸಭೆ ಸಮಾರಂಭಗಳಾಗು, ಒಂದು ಸಭೆಗೆ ಹಾಜರಿದ್ರು ಅವರು ಇಲ್ಲ. ಹಾಗಾಗಿ ಅವ್ರು ಸುಮ್ಮನೆ ಹೇಳೋದು ನಾವು ಮಾಡಿಲ್ಲ. ಅವರು ಎಲೆಕ್ಷನ್ ಟೈಮ್ನಲ್ಲಿ ಮಾಡಿದಿಲ್ಲ. ಅವರು ಸುಮ್ಮನೆ ಮೊದಲ ಸೃಷ್ಟಿ ಮಾಡಿ ಪಕ್ಷ ಹೀಗೆ, ಆಮೇಲೆ ಇನ್ನು ವ್ಯಕ್ತಿ ಪೂಜೆ ಅಂತಲ್ರಿ. ವ್ಯಕ್ತಿ ಪೂಜೆ ನಾವೇ ಕೊಡಬಹುದು. ವ್ಯಕ್ತಿ ಪೂಜೆ ಇರೋದು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ನಾವೆಲ್ಲ ಎಲೆಕ್ಷನ್ ಆಗಿ ದುಡಿದಿದ್ದಕ್ಕೆ ನಾವು ಕಾರಣ ಆಸಿಫ್ ಅವರಿಗೆ ಬಣ್ಣ ಹಚ್ಚಕ್ಕೆ ಏನಪ್ಪ ಅಂತಂದ್ರೆ ಕಾರಣ ಬೇರೆ ಹೇಳ್ತಾರೆ. ಏನಂದ್ರೆ ಅವರಿಗೆ ಏನು ಫ್ಯಾಕ್ಟ್ರಿ ಯೂತ್ ಕಾಂಗ್ರೆಸ್ಸಲ್ಲಿ ಒಂದು ಕಾಲಮ್ ಇದೆ. ಏನಂದ್ರೆ ನಿಯಮಾವಳಿ ಪ್ರಕಾರ 35 ವರ್ಷ ನಂತರ ಯೂತ್ ಕಾಂಗ್ರೆಸ್ ಅವರಿಗೆಲ್ಲ ಅಂದರೆ ಅವರು ಜೈಲ್ ಆಯ್ತಾರಂತೆ. ಆದರೂ ಸಹಿತ ಅವರು ಯೂತ್ ಕಾಂಗ್ರೆಸ್ ಅಂತೇಳಿ ಸುಮ್ಮನೆ ಫೋರ್ಜರಿ ಮಾಡಿ ಇದನ್ನು ಸೃಷ್ಟಿ ಮಾಡಿ ಸುಮ್ಮನೆ ನಮ್ಮದು ವಯಸ್ಸು 39 ವಯಸ್ಸಿದೆ. ಅವರಿಗೆ 39 ವಯಸ್ಸಾದ ಸಹಿತ ಬಂದು ಈ ಥರ ಮಾಡಿದರು. ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಷ್ಟೇ, ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರು ಮತ್ತು ಇತರವರು ಏನೋ ನಾಮಿನೇಟ್ ಮಾಡ್ತಾರೆ, ಏನು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಇವರಲ್ಲಿ ಏನಾಗಿದೆ ಅಂದರೆ ಆಸಿಫು ಮೊದಲು ಗಂಗಾವತಿಯಲ್ಲಿ ಬೆಳೆದಿದ್ದು ಹೇಗೆ, ಯಾರಿಂದ ಹೊರಗಡೆ ಬಂದ, ಈಗ ವಿರೋಧ ಕಟ್ಟಿದರೆ ಏನಾಗ್ಬೋದು ಅಂತ ತಿಳಿಯಬೇಕು. ಹೊರಗಡೆ ಹೋಗಿದ ಮೇಲೆ ಪಕ್ಷದ ವಿರೋಧ ಚಟುವಟಿಕೆಗಳು ಮಾಡಿದಾಗ ಪಕ್ಷದಲ್ಲಿರುವಂಥ ನಿಷ್ಠಾವಂತ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಇದನ್ನು ಬಲವಾಗಿ ವಿರೋಧ ಮಾಡಬೇಕಾಗ್ತದೆ. ಮತ್ತು ಈ ಒಂದು ಯುವಶಕ್ತಿ ಪ್ರತಿಜ್ಞೆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪೂರ್ವಭಾವಿ ಸಭೆಯಲ್ಲಿ ಯಾರಿಗೂ ಈ ವೇದಿಕೆ ಕಾರ್ಯಕ್ರಮವನ್ನು ಹಂಚಿಕೊಂಡವ್ರು ಯಾರು, ಆ ಕಾರ್ಯಕ್ರಮ ವೇದಿಕೆ ಬ್ಯಾನರ್ ಮಾಡಿದವರು ಯಾರು, ನಿಮ್ಮವರೇ ಬ್ಯಾನರ್ನ ರೆಡಿ ಮಾಡಿ ನೀವೇ ಮಸಿ ಬೆಳೆದುಕೊಂಡು ಈ ರೀತಿ ಒಳ ಪ್ರತಿಷ್ಠತೆಯನ್ನು ಪ್ರಚಾರಕ್ಕೆಡಿಸ್ಕೊಳ್ಳೋದು ಯಾಕೆ? ಅದ್ರ ಜೊತೆಗೆ ಈ ಯುವ ಕಾಂಗ್ರೆಸ್ ನಮ್ಮ ಏನು ಪದಾಧಿಕಾರಿಗಳು ಆಯ್ಕೆ ಮಾಡ್ಕೊಂಡಿದ್ರೆ ಅದರದ್ದಾದಂಥ ನಿಯಮಾವಳಿಗಳು 35 ವರ್ಷದೊಳಗೆ ಇರಬೇಕು. ಈಗ ಇವತ್ತು ಡೇಟ್ ಆಫ್ ಬರ್ತು ಈ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅಂತಂದರೆ 1986 ಅಂತ ಇದೆ ಡೇಟ್ ಆಫ್ ಬರ್ತ್. ಮತ್ತು ಈಗ ನಿಮಗೆ 35 ವರ್ಷದೊಳಗೆ ಇರ್ಬೇಕಾ ಅಥವಾ 39 ವರ್ಷ ಹತ್ರ ಇರ್ಬೇಕಾ? KPCCಗೆ ಈಗಾಗಲೇ ಮೊನ್ನೆ ಜಿಲ್ಲಾಧ್ಯಕ್ಷರು ಕೂಡ ಅಂಬೇಡ್ಕರ್ ಭಯಪ್ಪ ಸರ್ ಅವರಿಗೆ ಕೂಡ ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರಿಗೆ ಕೂಡ ತಿಳಿಸಿದ್ದೀವಿ. ಆಯಿತು, ನೀವು ಮುಂಚಿತವಾಗಿ ಯಾಕೆ ನೀವು ಮಾಡಲಿಲ್ಲ ಅಂತ ನಮಗೆ ಅವರು ಹೇಳಿದ್ರು. ಅದನ್ನೇ ನಾವು ಗಮನಕ್ಕೆ ತರಲಾರ್ದು ತಪ್ಪಾಗಿದೆ. ಆಮೇಲೆ ಈ ಬ್ಯಾನರ್ ಮಧ್ಯೆ ಹಚ್ಚುವಂಥ ಕೆಲಸವನ್ನು ನಾವು ಮಾಡಬೇಕಾಗಿಲ್ಲ. ಆಸಿಫೇನು ಒಂದು ಐಡೆಂಟಿಫೈ ಯಾವುದೋ ಒಂದು MLA ಕ್ಯಾಂಡಿಡೇಟು ಅಥವಾ MLC ಕ್ಯಾಂಡಿಡೇಟ್ ಏನಲ್ಲ, ಇಲ್ಲೇ ಅಕ್ಕಪಕ್ಕದಾಗಿರುವಂಥ ಬ್ರದರ್ ಚಿಕ್ಕ ಹುಡುಗ. ಇತ್ತೀಚೆಗೆ ಅನ್ಸರ್ ಸಾಹೇಬ್ ಕರ್ಕೊಂಡ್ಬಂದು ಒಂದು ಟೀಮ್ ಮಾಡಿ ಬೆಳೆಸಿದರೆ, ಆ ಒಂದು ಬೆಳೆಸಿದ ಮೇಲೆ ಕೆಟ್ಟ ಹೆಸರನ್ನು ಇಟ್ಟುಕೊಂಡು ದ್ವೇಷಿಸಿ ತಾವು ಒಂದು ಹೈಲೈಟ್ ಆಗೋಕ್ಕೆ ಈ ಥರ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಮಸಿ ಹಚ್ಬೇಕಾದ್ರೆ ಹುಡುಗಿಗೆ ಏನು ದೊಡ್ಡದೇನಲ್ಲ, ನಮ್ಮ ಹುಡುಗರು ಅಲ್ಲಿದೆ ನೋಡು ಹಚ್ಬಾರ್ದಂದ್ರೆ ಅದು ಬಂದ್ಬಿಡ್ತಾರೆ. ಅದರಿಂದ ಏನು ಗೊತ್ತಿಲ್ಲ.
ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಅನ್ಸರ್ ಸಾಹೇಬ್ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕೂತ್ಕೊಂಡು ಇವತ್ತು ಮಾತಾಡ್ತೀವಿ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾತಾಡ್ಬೇಕಾದ್ರೂ ಕೂಡ ಅದನ್ನ ಈ ಥರ ಮಾತಾಡಿದ್ರೆ ಸರಿಯಲ್ಲ ಅಂತ ಹೇಳಿ ತಿದ್ದಿ ಹೇಳುವಂಥ ಶಕ್ತಿ ಅವರಲ್ಲಿದೆ, ಅದು ತಿದ್ಕೊಳ್ಳೋದು ಶಕ್ತಿ ನಮ್ಮಲ್ಲಿ ಇದೆ. ನಾನು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಈಗ ಹೊರಗಡೆ ಹೋದ್ಮೇಲೆ ಕೆಲವೊಬ್ರು ಅನ್ಸರ್ ಸಾಹೇಬ್ರಿಗೆ ಆಗ್ಲಾರ್ದಂಥವ್ರು ಟೀಮ್ ಕಟ್ಕೊಂಡು ಏನಾದ್ರು ಆಸಿಫ್ ಆಗಿರ್ಬೋದು, ಇನ್ನಿತರರಿಗೆ ಇರ್ಬೋದು, ನೀವು ಒಂದು ಟೀಮ್ ಕಟ್ರಿ, ಅನ್ಸರ್ ಸಾಹೇಬ್ರ ವಿರುದ್ಧ ಮಾತಾಡಿ, ಇಲ್ಲ ಅವರು ಟೀಮ್ ವಿರುದ್ಧ ಮಾತಾಡಿ ಅಂತ ಹೇಳಿರ್ಬೋದು. ಬಟ್ ನಾನು ಅಂತ ಹೇಳ್ತಾ ಇದ್ದೀನಿ, ಇವತ್ತು ಅನ್ಸರ್ ಸಾಹೇಬ್ರಾಗಿರಲಿ ಇನ್ನೊಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬರ ಜೊತೆಗೆ ನಾವು ಇದೀವಿ ಬೆಳೆದಿದ್ದೀವಿ ಅಂದರೆ ಅನ್ನ ತಿಂತಿದ್ದೀವಿ ಹೊರತು ಬೇರೆ ಇರ್ತೀರಲ್ಲ. ನಾನು ಅನ್ಸರ್ ಸಾಹೇಬ್ರು ಬಿಟ್ಟು ಇನ್ನೊಬ್ಬರಿಗೆ ಹೊರಗಡೆ ಹೋದ್ಮೇಲೆ ಅನ್ಸರ್ ಸಾಹೇಬ್ರ ವಿರುದ್ಧ ಏಕೈಕವಾಗಿ ನಾನು ವಿರೋಧ ವ್ಯಕ್ತಿಕೊಂಡು ನಾನು ಅವ್ರ ಬಗ್ಗೆ ಮಾತಾಡೋದು, ಅವ್ರ ಟೀಮ್ ವಿರುದ್ಧ ಮಾತಾಡೋದು ನಮ್ಮ ಮನುಷ್ಯನಿಗೆ ಅದು ಅಲ್ಲ. ಏನು ನೀವು ರಿಯಾಕ್ಟ್ ಮಾಡಲಿಲ್ಲ ನೋಡಿ, ಅವ್ರಿಗೆಲ್ಲ ಹಿರಿಯರು ಅಂತ ಹೇಳ್ತಾರೆ, ಆಮೇಲೆ ತಿಳುವಳಿಕೆ ಇದ್ದವರು ಅಂತ ಹೇಳ್ತಾರೆ. ಈ ಹುಡುಗ ಇನ್ನೂ ತಿಳುವಳಿಕೆ ಇದ್ದವರು ಹೈಲೈಟ್ ಮೊನ್ನೆ 14ನೇ ತಾರೀಕಿಗೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಸಿಫ್ ಹುಸೇನ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ಗಂಗಾವತಿ ತಾಲೂಕು ಮಾಜಿ, ಅಥವಾ ಆಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮನಿಯಾರ್, ಶಾಮಿಕ್ ಮನಿಯಾರ್, ಇವರಿಬ್ಬರು ಸೇರಿ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ಯಾರ. ಆ ಪ್ರೆಸ್ ಮೀಟ್ನಲ್ಲಿ ಇವ್ರು ಹೇಳಿದ್ರು, ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ ಅಂತ ಹೇಳಿದ್ರು. ಹೌದು, ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ, ಕರೆಕ್ಟ್ ಹೇಳ. ಎರಡು ಬಣ ಇದೆ. 2018 ಚುನಾವಣೆಯಲ್ಲಿ ಇಕ್ಬಾಲ್ ಅನ್ಸಾರಿ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿ ಚುನಾವಣೆ ನಿಂತಿದ್ರು, ಅದು ಸೋತಿದ್ರು. ಆಯಿತು. ಆಮೇಲೆ 2023ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಚುನಾವಣೆ ನಿಂತು ಸೋತು. ಆಮೇಲೆ ಸೋತಿದ್ದ ಮೇಲೆ ಈಗ ಏನು ಕಾರ್ಯಕ್ರಮ ಮಾಡಬೇಕು, ಯುವಕರಿಗೆ ನಾಮಿನೇಟೆಡ್ ನಂಬರ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಕರೆಕ್ಟ್ ಮಾಡಬೇಕು ಮಾಡಿದ್ದಾರೆ. ಇದು ನಮ್ಮದು ಒರಿಜಿನಲ್ ಕಾಂಗ್ರೆಸ್, ರಿಯಲ್ ಕಾಂಗ್ರೆಸ್ ನಮ್ಮದು. ಎರಡು ಬಣ ಅಂದ್ರೆ ಒರಿಜಿನಲ್ ಕಾಂಗ್ರೆಸ್ ನಮ್ಮದು, ಡೀಲಿಂಗ್ ಕಾಂಗ್ರೆಸ್ ಅವ್ರದ್ದು. ಡೀಲಿಂಗ್ ಕಾಂಗ್ರೆಸ್ ಅಲ್ಲ, ಡೀಲಿಂಗ್ ಮಾಡೋರು ಅವರು, ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಹೆಸರಲ್ಲಿ ಡೀಲಿಂಗ್ ಮಾಡೋರು ಅವರು ಕುಂತಿದ್ದಾರೆ. ಅವ್ರು ಏನು ನಮ್ಮ 14ನೇ ತಾರೀಕಿಗೆ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ದೊಡ್ಡ ಮಾತಾಡಿ ಕೊಟ್ಟರಲ್ಲಿ. ಆಮೇಲೆ ಅವ್ನು ಆಸಿಫ್ ಹೇಳ್ತಾನೆ, ಅವ್ನು ನಾಟಕ ಬರೇ ನಾಟಕ ಮಾಡ್ತಾನೆ. ಅವನು ಏನೇನಂತಾನ, ಗಂಗಾವತಿಯಲ್ಲಿ ಅಲ್ಪಸಂಖ್ಯಾತರು ಇನ್ನೊಬ್ಬರು ಬೆಳಿಬಾರ್ದು, ಒಬ್ಬರು ಐದಾರ ಇನ್ನೊಬ್ಬರು ಬೆಳೆದ್ರೆ ಇವ್ರಿಗೆ ತೊಂದರೆ ಆಗುತ್ತಲ್ಲ ಅಂತ ಅವ್ನು ಹೇಳ್ತಾನೆ. ಗಂಗಾವತಿಯಲ್ಲಿ ಇನ್ನೊಬ್ಬರು ಮುಸ್ಲಿಮ್ಸ್ ಮೈನಾರಿಟಿ ನಾಯಕರು ಬೆಳೆದ್ರೆ ಇವ್ರಿಗೆ ಮುಂದೆ ಕಷ್ಟ ಆಗುತ್ತಲ್ಲ ಅಂತ ಅವ್ನು ಹೇಳ್ತಾನೆ. ನಾನು ಹೇಳ್ತೀನಿ, 2013 ಇಕ್ಬಾಲ್ ಅನ್ಸಾರಿ ಸಾಹೇಬ್ MLA ಆದಾಗ, ಶಾಸಕರಾದಾಗ ಅವನು ಎಲ್ಲಿದ್ದಾವ ಆಸಿಫ್ ಯಾವುದೋ ಮೂಲದ ಚಾಯ ಡಬ್ಬ ಕೂತು ಹುಡ್ಕ ಹಾಕ್ಕೊಂಡು ಹುಡುಕೊಂಡು ಅಲ್ಲಿ ಇಲ್ಲಿ ಚಾಕೊಂಡು ಇದ್ದ. ಆಮೇಲೆ ಸ್ವಲ್ಪ ಹುಡುಗರು ಬಂದು, ಇಲ್ಲ ಸರ್ ಸ್ವಲ್ಪ ಎಜುಕೇಟೆಡ್ ಅದಲ್ಲ, ಡಿಗ್ರಿ ಮಾಡೋಣ, ಸ್ವಲ್ಪ ಇದು ಮಾಡೋಣ ಅಂತೇಳಿ ಹುಡುಗರು ಬಂದು ಹೇಳಿದ ಮೇಲೆ ಸಾಹೇಬ್ ನೋಡಮ್ಮ, ಅವ್ನಿಗೆ ಸ್ವಲ್ಪ ನೋಡ್ಕೊಂಡು, ನೋಡಪ್ಪ ನೀನು ಚೆನ್ನಾಗಿ ಸಂಘಟನೆ ಮಾಡೋದು, ನೀನು ಒಳ್ಳೆ ಎಜುಕೇಟೆಡ್ ಇದ್ದೀವಿ, ನೀನು ಸಮಾಜಕ್ಕೆ ಒಳ್ಳೆ ಬೇರೆ ಮಾಡಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಮುಂದೆ ಬೆಳಿ, ನಾನು ನೀನು ಬೆಳೆಸ್ತೀನಿ, ನೀನು ಅಲ್ಪಸಂಖ್ಯಾತರ ಐತಿ ಬೆಳೆಸ್ತೀನಿ ಅಂತೇಳಿ ಅವನಿಗೆ ಪ್ರಾಧಿಕಾರ ಸದಸ್ಯರು ಮಾಡಿದ್ರು. ಅವನು ಮೈದಾನ ಲಾಸ್ಟ್ ಅವನು ಹೇಳ್ತಾನೆ, ಅವರು ಇನ್ನೊಬ್ಬರು ಮೈನಾರಿಟಿ ಅಧ್ಯಕ್ಷರು ಆದರೆ ಇನ್ನೊಬ್ಬರು ಮೈನಾರಿಟಿ ಬೆಳೆದ್ರೆ ಇವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನಲ್ಲ, ಅವನಿಗೆ ಸ್ವಲ್ಪ ಅವರು ಮಾನ ಮರ್ಯಾದೆ ಏನೋ ಹೇಳ್ತಾನೆ. ಯಾರು ಮಾಡಿದರು 2013 ನಗರ ಯೋಜನೆ ಪ್ರಾಧಿಕಾರಿ ಅವನಿಗೆ ಹೇಳ್ತೀನಿ, ನಾನು ನೀನು ಯಾರು ಮಾಡ ನಗರ ಯೋಜನೆ ಪ್ರಾಧಿಕಾರಿ ಮಾಡಿದ್ದಾರೆ. ಒಂದು ಮೂಲೆಯಾಗ ಚಾಕ್ ಕೊಡ್ಕೊಂಡು ಅಲ್ಲಿ ಬಸವನ ಸಂಘ ಮಾಡಿ ಕುಂದಿದ್ದೆ, ನಾನು ಹುಡುಗ ಹಾಕೊಂಡು ಎಲಿಬಿಟ್ಟಲ್ಲಿ ಚಡ್ಡಿ ಹಾಕೊಂಡು ನಿನಗೆ ಕರೆಸಿ ಸಾಹೇಬರು
ನಗರ ಯೋಜನಾ ಪ್ರಾಧಿಕಾರಿ ಎಜುಕೇಟೆಡ್ ಅಂತ 4 ಮಂದಿ ಮೂರ್ನಾಲ್ಕು ಹೇಳಿದ ಮೇಲೆ ಇಲ್ಲ ಬೆಳೀಲಿ ಹೌದಾ ಮುಂದೆ ಸಂಘಟನೆ ಮಾಡ್ತಾನೆ ಅಂತೇಳಿ ಅದು ಮಾಡಿದ ಮೇಲೆ ಇದು ಈ 2023 ಚುನಾವಣೆಯಲ್ಲಿ ಯೂತ್ ಕಾಂಗ್ರೆಸ್ ಆನ್ಲೈನ್ ನಡೀತಿದೆ. ಇದಕ್ಕಿಂತ ಮುಂಚೆ ಆನ್ಲೈನ್ ನಡೀತಿದ್ದಿಲ್ಲ. ಯಾರಿಗೆ ಕ್ಷೇತ್ರದಾಗ ಮಿನಿಸ್ಟರ್ MLA ಯಾರಿರ್ತಾರ, ಮಂತ್ರಿ ಯಾರಿರ್ತಾರ, ಮಾಜಿ ಮಂತ್ರಿ MLA ಯಾರಿರ್ತಾರ, ಅವರು ಶಿಫಾರಸು ಮೇಲೆ ಆಗ್ತಿತ್ತು ಯೂತ್ ಕಾಂಗ್ರೆಸ್. ಈ ಸದ್ಯ ಫಸ್ಟ್ ಟೈಮ್ ಆಗಿತ್ತು ಕರ್ನಾಟಕದಾಗ ಯೂತ್ ಕಾಂಗ್ರೆಸ್ NSS ಆಗಿತ್ತಲ್ಲ. ಇದಕ್ಕಿಂತ ಮುಂಚೆ ಶಿಫಾರಸು ಮೇಲೆ ಆಗ್ತಿತ್ತು. ನಮ್ಮ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬ್ ಇವರು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಮಾಡ್ಕೊಂಡು ಅಂತ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬ್ ಇವರು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಮಾಡ್ಕೊಂಡು ಅಂತ ಇವು ಇವೇ ಸ್ವಲ್ಪ ಬೆಳೆಸೋಣ ಅಂತ ಹೇಳಿ ನಗರ ಗಂಗಾವತಿ ಅಸೆಂಬ್ಲಿ ಯೂತ್ ಕಾಂಗ್ರೆಸ್ ಶಿಫಾರಸು ಮೇಲೆ ಮಾಡಿದ್ರು. ಇವರು ಅಂತ ಅಧ್ಯಕ್ಷ ಮಾಡಿದ್ರು ಪ್ರೆಸಿಡೆಂಟ್, ಅವರಿಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಸೆಂಬ್ಲಿಗೆ ಮಾಡಿಸಿದ್ರು ಸಾಹೇಬ್. ಅವರಂತಾನೆ ಇನ್ನೊಬ್ಬರು ಬೆಳೀತಾರೆ ಅಂತೇಳಿ ಅವ್ರಿಗೆ ಇದು ಆಗಬೇಕು ಅಂತ ಹೇಳ್ತಾನೆ. ನಿಮ್ಮ ಮಾನ ಮರ್ಯಾದೆ ಅಂತಂದ್ರೆ ಈಗ ಎಲ್ಲ ಮರೆತು ಬಿಟ್ಟಲ್ಲ. ನಿಮ್ಗೆ ಸ್ವಲ್ಪ 4 ಆಶೀರ್ವಾದ 4 ಅವನಿಗೆ ಈ 2 ಇದು ಹೋಯ್ತಲ್ಲ. ನೀವು ಕೇಳಿ ಅವರಿಗೆ ಸಾಹೇಬ್ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ನೀವು ಬೆಳೆಸೋದೆಲ್ಲ ಬಂದು ಹಾಕಿ ಮಾಧ್ಯಮದ ಮೈನಾರಿಟಿ ಅವರಿಗೆ ನೀವು ಇನ್ನೊಬ್ಬರು ಮೈನಾರಿಟಿ ಮಾಡಿದ್ರಿಂದ ಅಂತ ಇದನ್ನು ದೊಡ್ಡ ಹುಡುಗಂಗೆ ಮಾತಾಡ್ತಾರೆ. ಮಾಜಿ ಶಾಸಕರ ಬಗ್ಗೆ ಮಾತಾಡ್ತಾರೆ. ಅವ್ರು ಇನ್ನೊಬ್ಬರು ನಾಯಕರಿಗೆ ಮೈನಾರಿಟಿದಾಗ ಬೆಳಿತೀನಿ ಅಂತ ಇವನ್ನೆಲ್ಲ ನಾಟಕ ಮಾಡ್ತಾರೆ. ಅದರ ಬದಲಾಗ ಆತ ಯಾಕಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ವಾಮಿ ಮೈದಾನ ಅಂತ ಹೆಸರು. ನಾವೆಲ್ಲ ಬಳ್ಳಿ ಅಂತ ಹೇಳೋದು. ಬಳ್ಳಿ ಬಿದ್ದ ಏನಂತೀವಿ ಬಳ್ಳಿ ಅಲ್ಲ, ಇದು ಬಳ್ಳಿ ಅವರು ಸುರುಳಿ ಆತ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡ್ತಾರೆ. ಎಂತ ಸಂಘಟನೆ ಮಾಡಕ್ಕಿರೋರು ಒಳ್ಳಾಟದ ಸಂಘಟನೆ ಅವರು ಎಲ್ಲಿಂದ ಹೋಗಿ ಎಲ್ಲಿಂದ ಬೆಳೆದು ಇವ್ರು ಅಂತಾರ 2018 ಅದು ಕಾರ್ಯಕ್ರಮ ನಡೆದು ರಾಹುಲ್ ಗಾಂಧಿ ಬಂದಿದ್ರು, ಅದು ಬ್ಯಾನರ್ ಬಂದಿದ್ರು. ನೀನೇ ರಾತ್ರಿ ಕೂತು ಏನೇನು ಮಾಡಿದ್ರು ಸಾಹೇಬ್ರಿಗೆ ಸೋಲ್ಸಾಕ ನೀವೇ ಏನೇನು ಮಾಡಿದ್ವಿ ಎಲ್ಲ ಗೊತ್ತಿತ್ತು. ಆಮೇಲೆ ಸಾಹೇಬ್ರ ಗಮನಕ್ಕೆ ಬಂದಿತ್ತು ರಾಹುಲ್ ಗಾಂಧಿ ಬಂದಾಗ ನೀನು ವಿಜಯನಗರ ಇದ್ದಾಗ ಎಲ್ಲ ವಯಸ್ಸಿನ ಸಣ್ಣವರಿದ್ದರು. ನಾವು ನೋಡೋಕೆ ಬಂದಿದ್ವಿ ಏನೇನು ಮಾಡಿಸ್ತಾರೆ ಆಟ ಎಲ್ಲ ನೋಡಿದ್ರು. ಈಗ ಮಾಡಿಸ್ಕೊಂಡ್ರೆ ನಮ್ಮದು ಮಾಹಿತಿ ನಮ್ಗೆ ಬಂದಿದ್ದು ಮಾಹಿತಿ ಪ್ರಕಾರ ಈತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದನ್ನ ಕೆಲಸ ಹೇಗೆ ಚುನಾವಣೆಯಲ್ಲಿ 35 ವಾರ್ಡ್ ತಿರುಗಾಡಬೇಕು. 35 ವಾರ್ಡ್ ತಿರುಗಾಡಿ ಏನು ಮಾಡ್ಕೊತಾರೆ, ಏನು ಮಾಡ್ಕೊತೀರಿ, ಏನಿಲ್ಲ. ಬೆಳಗ್ಗೆ ಬಂದರೆ ಸಾಹೇಬ್ರ ಮನೆಗಿರೋದು. ಸಾಹೇಬ್ರು ಎಲ್ಲ ಏನೇನು ಮಾಡಬೇಕು, ಯಾರ್ಯಾರು ಲೀಡ್ರಿಗೆ ಫೋನ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಪರ್ಮಿಷನ್ ತೊಗೊಂಡು ಏನು ಮಾಡಬೇಕು ಸಾಯಂಕಾಲ ಮತ್ತು ಬೇರೆ ಕಡೆ ಪ್ರಚಾರ ಆಗಬೇಕಂದ್ರೆ ಸಾಹೇಬರು ಹಳ್ಳಿಗೆ ಬಂದಂದರೆ ಇಂಥ ಹಿಂಗೆ ಸಾಹೇಬ್ರಿಂದ ಸಾಹೇಬ್ರು ಹೋಗಿದ್ದರೆ ಸಾಹೇಬ್ರಿಂದ ಹೋಗಿ ಮತ್ತಲ್ಲಿ ಸ್ಟೇಜಿಂದ ನಿಲ್ಲೋದು. ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ಚುನಾವಣೆ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡೋದು ಕೆಲಸ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈಗ ನಗರಕ್ಕೆ ಆಗ್ಯದಲ್ಲ, ನಗರದಲ್ಲಿ ನೋಡಬೇಕಿತ್ತು. ಯುವಕರಿಗೆ ಕರಿಬೇಕು, ಇದಕ್ಕೆ ಕರಿಬೇಕು, ಏನು ಮಾಡಬೇಕಪ್ಪ ಎಲ್ಲ ಸಮಾಜದಲ್ಲಿ ಕರಿಬೇಕು, ಏನೇನು ಮಾಡಬೇಕು, ಹಿಂಗೈತಿ ಚುನಾವಣೆ ಐತಿ, ಮುಂದೆ ನಾವು ತಂದು ಗೌರ್ಮೆಂಟ್ ಬಂದು ಭಾಳಷ್ಟು ಅಭಿವೃದ್ಧಿ ಆಗ್ತೈತಿ ಸಾಹೇಬರ ಇದು ಏನಿಲ್ಲ. ಯಾಕಂದರೆ ಡೀಲ್ ಆಗ್ಯಾನ ಮತ್ತು ಸ್ಕಾರ್ಪಿಯೋ ಎಲ್ಲ ಆಗ್ತದೆ. ಬೆಳಗ್ಗೆ ಎಲ್ಲ ಗೊತ್ತೈತಿ, 3 ಮಂದಿ ಗೊತ್ತೈತಿ ಏನಂತ. ಆಮೇಲೆ ಏನಂತ ಒಳ್ಳೆ ಅಧ್ಯಕ್ಷ ಏನಂತಾರ, ನಾವು ಹೋಗಿ KPCCಗೆ ನಗರ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಹಿಂಗಂತ ನಾವೆಲ್ಲರೂ ಸೇರಿ ನೋಡ್ತೀವಿ. ಅಂದರೆ DK ಶಿವಕುಮಾರ್ ಇವ್ರು ಒಬ್ಬರಿಗೆ ಈ ಕರ್ನಾಟಕ ರಾಜ್ಯಕ್ಕೆ KPCC ಅಧ್ಯಕ್ಷ ನಮ್ಮ ಅಧ್ಯಕ್ಷರು ಅವರು ಗೊತ್ತೈತಿ. ನಾನು ಹೇಳ್ತಾನಲ್ಲ, ನಾನು ಹೇಳ್ತೀನಿ ನೋಡ್ರಿ, 7ನೇ ವಾರ್ಡ್ ಅದು ತೋರಿಸ್ತು. ನಾನು 7ನೇ ವಾರ್ಡ್ ಬೂತ್ ಏಜೆಂಟ್, ಕಾಂಗ್ರೆಸ್ ಪಕ್ಷ ಇಲ್ಲ ಬೂತ್ ಏಜೆಂಟ್
ಅಲ್ಲಿ ನಾನು ಹೇಳಿದಲ್ಲ ಒಂದು ಸಾಮಾನ್ಯ ಕಾರ್ಯಕರ್ತ ಇಬ್ಬಲ್ಲ ಸೇರಿ ಕಾರ್ಯಕರ್ತ ಅಲ್ಲಿ ಟೋಟಲ್ ವೋಟಿಂಗ್ ಆಗಿದೆ ನಮ್ಮ ಕಾಂಗ್ರೆಸ್ ಗೆದ್ದಿದ್ದು 1744 ನಾನೇ ಇನ್ಚಾರ್ಜ್ 7ನೇ ವಾರ್ಡ್ 1744 ಯಾರ್ದು 7ನೇ ವಾರ್ಡ್ ನಾನು ಬೂತ್ ಟೋಟಲ್ ಬೂತ್ ಇನ್ಚಾರ್ಜ್ ನಾನಿದ್ದೆ ಮನೋಜ್ ಸ್ವಾಮಿ ಅವರು ಇದ್ದರು ಬಟ್ ನಾನು ಅವರು ಎಲ್ಲರೂ ಎಲ್ಲ ಕಡೆ ನೋಡ್ತಿರ್ಬೇಕು 35 ವಾರ್ಡ್ ತಿರುಗಿಡಬೇಕು ನಾನು ವಾರ್ಡ್ನಾಗ ಇನ್ಚಾರ್ಜ್ ತೊಗೊಂಡಿದ್ದೆ KPCCಯಿಂದ ಬಂದಿದ್ದರು ಅಲ್ಲಿ ನಾನು ವಾರ್ಡ್ನಾಗ 1133 ಲೀಡ್ ನಾನು ಕೊಟ್ಟಿದ್ದೆ ನಮ್ಮ DK ಶಿವಕುಮಾರ್ ಸಾಹೇಬ್ ಏನಂದ್ರು ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡು ತೋಡಿಕೆ ಮಾಡಿದ್ರೆ ನಾನು ಒಂದು ಲೀಡ್ ಹೇಳೋಂಗಿಲ್ಲ ನೀನು ಲೀಡ್ ಅಂತಾನೆ ನಾನು ಯಾವಾಗ ಹೇಳ್ತೀನಿ ಅಂದರೆ ಬೂತಲ್ಲಾಗ ನೀನು ಲೀಡ್ ಕೊಟ್ಟರೆ ನಾನು ಲೀಡ್ ಅಂತಾನೆ ಅವ್ರಿಗಿಂತ ದೊಡ್ಡ ಲೀಡ್ ಇದಕ್ಕಿಂತ ಜಾಸ್ತಿ ಆತ ಲೀಡ್ ಕೊಟ್ಟರೆ ಆತ ನನಗಿಂತ ದೊಡ್ಡ ಲೀಡ್ ಇದಕ್ಕಿಂತ ಒಂದು ಕಡಿಮೆ ಇತ್ತಂದರೆ ಅವ್ರಿಗಿಂತ ಆತಕ್ಕಿಂತ ದೊಡ್ಡ ಲೀಡ್ ಮಾಡಿ ಇದು ನಾವು ಇದು ಬಂದು KPCC ಬಂತು ಇದು ಬಂತು ಇಲ್ಲಿಂದ KPCC ಬಂತಾತು KPCC ಅಂದ್ರೆ ಏನು ಗೊತ್ತಾತು ನಮಗೆ DK ಶಿವಕುಮಾರ್ ಸಾಹೇಬ್ರ ಪರಿಚಯ ನಮಗೆ ಮಂತ್ರಿ ಪರಿಚಯ ಇಡೀ ರಾಜ್ಯದಲ್ಲಿ ನಮ್ಮ ಸಾಹೇಬರಿಗೆ ಇಡೀ ಸೆಂಟ್ರಲ್ನೂ ಪರಿಚಯ ಇತ್ತು ಇವೆಲ್ಲ ಒಳ್ಳೆ ಮಾತಾಡೋಕೆ ಹೋಗ್ಬಾರ್ದು ಒಳ್ಳೆ ಮಾತಾಡೋದು ಎಲ್ಲಿ ಅಂತ ಅಂದರೆ ಚಾಕಿ ಕೊಡೋ ಟೈಮಿಗೆ ಮಾತಾಡ್ತೀರಿ ಅದನ್ನ ನಿಂತಿದ್ದು ಪ್ರೆಸ್ ಮೀಟ್ ನೀವು ಕೊಡಕ್ಕೆ ಬಂದ್ರಲ್ಲ ಇಷ್ಟು ದಿವಸ ನೀವು ರಾಜಕೀಯ ಮಾಡಿರಿ ಈಗ ನಾವು ಅನಿವಾರ್ಯವಾಗಿ ಸ್ವಂತವಾಗಿ ಅದನ್ನು ಉತ್ತರ ಕೊಡೋಕ್ಕಾಗೈತಿ ಅಂತ ಬರೀ ಅಂತ ಮಾಡ್ತಾನಂತ ಇದು ನೋಟ್ ಮಾಡಿದ್ವಿ ಸರ್ ನಾ ಏನಂತಲ್ಲ KPCC ಅಧ್ಯಕ್ಷರಿಗೆ ಇನ್ನವರೆಗೆ ನಾನು ಭೇಟಿ ಆಗಿಲ್ಲ ಒಂದು ಫೋಟೋ ಇಲ್ಲ ನಾನು ಅವ್ರು ಏನು ಹೇಳಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು KPCC ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಸಾಹೇಬರು ಏನಂತಾರೆ ನನಗೂ ಲೀಡ್ ಯಾರಂತಂದ್ರೆ ವೈಟ್ ಆ್ಯಂಡ್ ವೈಟ್ ಮಕ್ಕಳು ಬಟ್ಟೆ ಹಾಕ್ಕೊಂಡೆ ನೀನು ನಾಟಕ ಮಾಡಿದೆ ಈ ಫೋಟೋ ಶೋ ಮಾಡ್ದೆ ಇವನು ನನ್ನ ಲೀಡ್ರ್ ಅಲ್ಲ ಏನು ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡ್ರ್ ಅಲ್ಲ ಬೂತ್ನಾಗ ನೀನು ಲೀಡ್ ಕೊಟ್ಟರೆ ನೀನೇ ನಮ್ಮ ಲೀಡ್ರ್ ನಮ್ಮ ಪಾರ್ಟಿಗೆ ನೀನೇ ಲೀಡ್ರ್ ಅಂತ ನಾನು 1133 7ನೇ ವಾರ್ಡ್ ನನಗೆ ಆ ಬೂತ್ ಅವರನ್ನು ಹೇಳ್ತೇನೆ 141 142 143 3 ಬೂತಿಗೆ ನಾನು ಇನ್ಚಾರ್ಜ್ ನಾನು 1133 ಲೀಡ್ ಕೊಟ್ಟೇನೆ ಆತ 10 ಸೀಟು ನಾನು ಕೌನ್ಸಿಲರ್ ತಂದು ನೀವು ನಿಂದಿರ್ತೀನಿ ಅಂತ ಹೇಳೋದಲ್ಲ ಒಂದು ಸೀಟ್ ಸಾಗು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಗೆ ನಿಲ್ಲಿಸ್ತಾರಲ್ಲ ಆತ ಎಲ್ಲಿ ನಿಂತಿರ್ತಾರೋ ಅಲ್ಲಿ ನಿಲ್ಲಿಸ್ತಾರೆ ಅದು ಗೆದ್ದು ತೋರಿಸಿ 10 ಸೀಟ್ ಅಂತ ತಗೋತೀನಿ ನಾನು ಗೆಲ್ಸಿಲ್ಲ ಅಂತ ಲಾಸ್ಟ್ ಟೈಮ್ ಮಾತಾಡಿದ ಒಳ್ಳೆ ಅಧ್ಯಕ್ಷ ಮಾತಾಡಿದಾಗ ಈಗ ನಾನು ಹೇಳಬೇಕು ಅಕಸ್ಮಾತ್ ನನಗಿಂತ 1133 ಬರ್ತೀರಿ ಸರ್ 1133 ಓಟ್ಗಿಂತ ಒಂದು ಓಟ್ ಆಟ ಜಾಸ್ತಿ ಒಟ್ಟಲ್ಲ ಲೀಡ್ ಕಾಂಗ್ರೆಸ್ಸಿಗೆ ಅಂತಂದ್ರೆ ಆತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಗರ ಒಳ್ಳೆ ಇದಾರಲ್ಲ ಆತ ಏನಾರ ಕೊಟ್ಟರೆ ಒಂದು ಲೀಡ್ ನನಗಿಂತ ದೊಡ್ಡ ಲೀಡ್ ನನಗಿಂತ ಒಂದು ಕಡಿಮೆ ಕೊಟ್ಟರೆ ನನಗಿಂತ ಸಣ್ಣ ಲೀಡ್ ಯಾರಕ್ಕ ಇಲ್ಲಿ ಡಬ್ಬೆ ಮಂದಿ ಮುಂದಲ್ಲ KPCC ಅಧ್ಯಕ್ಷರ ಮುಂದೆ ನಮ್ಮ ನಾಯಕರು DK ಶಿವಕುಮಾರ್ ಸಾಹೇಬ್ರ ಮುಂದೆ ಅದಕ್ಕಿಂತ ದೊಡ್ಡ ಲೀಡ್ರು ಅವ್ರು ಹೇಳ್ಯಾರ ಬಹಿರಂಗವಾಗಿ ಪ್ರಶ್ನೆ ಹೇಳ್ಯಾರ ನೀವು ನೋಡಿರ್ತೀವಿ ನಿಮ್ಮ ನಮಗಿಂತ ಜಾಸ್ತಿ ಮಾಹಿತಿ ನಿಮ್ಗೆ ಇರ್ತೀವಿ ಆ ವಿಷಯದಲ್ಲಿ ಇನ್ನೊಂದು ವಿಶೇಷವಾಗಿ ವಿಷಯ ನಿಮ್ಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ತೀರ ಯೂತ್ ಕಾಂಗ್ರೆಸ್ ಆನ್ಲೈನ್ ಎಲೆಕ್ಷನ್ ನಡೀತಿದೆ 7ನೇ ವಾರ್ಡಾಗ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಂದ ನಮ್ಮ ಇವ್ರು ನಿಂತಿದ್ರು 2-4 ಇಂದ ನಡೀತಾರೆ ಸರ್ ಎಲೆಕ್ಷನ್ 7ನೇ ವಾರ್ಡ್ನಾಗ ನಾವು ಮನೆ ಹೋಗಿ ಈಗ ಐತಂತ ಇವ್ರು ಯಾರಿರ್ತಾರೆ ಅವ್ರು ಎಲೆಕ್ಷನ್ ಹಾಕ್ಬೇಕು ಅವ್ನು ಆಸೆ ಅವರಿಂದ ಒಂದು 27 ಮಂದಿ ನಿಂತಿದ್ರು ಮೊನ್ನೆ ಪ್ರೆಸ್ಮೆಂಟ್ನಾಗ 27 ಮಂದಿನೇ ಇದಾವೆ ಕೆಲವರು ಒಳ್ಳೆ ಅಧ್ಯಕ್ಷ ನಾಟಕ ಇವನೊಬ್ಬ ಇವರೊಬ್ಬರು ಎಲ್ಲ ಹೇಳ್ತಾರೆ ಅಮಾಯಕರ ಹುಡುಗರು ಅವ್ರಿಗೆ ದಾರಿ ತೋರ್ಸಂತಾರೆ ಅವ್ರಿಗೆ ಗೊತ್ತಿಲ್ಲ ಅವರು ಹುಡುಗರು ಹೇಳಿದ್ರೆ ಅವರು ಅನ್ಸರಿ ಸಾಕು ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರ ಮನೆಗೆ ಹುಡುಗರು ಮನೆಗೆ ಸುಮ್ಮನೆ ಅವ್ರು ಏನಾದ್ರು ಕೆಲಸ ಸುಮ್ಮನಿಂದ ಹುಡುಗರು ಅಲ್ಲಿ ಮೊನ್ನೆ ಎಲೆಕ್ಷನ್ ನಡೆದಾಗ 7ನೇ ವಾರ್ಡ್ನಾಗ ಇವ್ರು ಟೀಮ್ ಬರ್ತಾರೆ 4 ಮಂದಿ ಬಂತು ರೆಡ್ಡಾಗಿ ನನ್ನ ಕೈ ಸಿಗ್ತಾರೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಮನೆ ಮಂದಿಗೂ ಇವ್ರು ಹಾಕ್ಸ್ತಾರೆ
ಯಾರಿಗೆ ಹಾಕ್ಸ್ಬಿಟ್ಟಾನೆ ಓಟ್ ಹಾಕ್ಸಿ ಪಾಲು ಕಾಯ್ಕೊಂಡು ಬಾಯಿ ಯಾರಿಗೆ ಹಾಕಿದ್ರು ಓಟ್ ಅಲ್ಲ ಇನ್ನೊಂದ್ಸರಿ ಸಾಹೇಬ್ ಅಂತ ಹೆಸರು ಹೇಳಿದ್ರು ಹೆಸರು ಹೇಳಿದ ತಕ್ಷಣ ಅಂದ್ಕೊಂಡಿದ್ದೆ ಅವ್ರು ನಿಂದಿರಿಸಿ ನಾನು ಬೈದ ಅದರಲ್ಲಿ ನಾನು ಮನೇಲಿ ಏನೋ ಆಯ್ತು ನಿಮ್ಮ ಕಡೆ ತಾಕತ್ತಿತ್ತಂದರೆ ನಾನು ಆಸೆ ನಿಂತೀನಿ ಆಸೆ ಮಾಡಕ್ಕಿದ್ದೀನಿ ಅಂತ ಹೇಳಿ ಇನ್ನೊಂದ್ಸರಿ ಸಾಹೇಬ್ ಹೆಸರು ತೊಗೊಂಡು ನೀನು ಓಟ್ ಮಾಡಕ್ಕೆ ಇದೇ ಹುಷಾರು ಇನ್ನೊಂದು ಸತಿ ನೀನು ಮಾಡಿದ್ರೆ ಮತ್ತು ನೀನು ಸರಿ ಆಗಿಲ್ಲ ಅಂತೇಳಿ ಅವ್ರು ನಾವು ಜಗಳ ಮಾಡಿದ್ರೆ ಭಾಳಷ್ಟು ಮಾಡ್ಬೋದು ಬಟ್ ನಮ್ಮ ಸಾಹೇಬರು ಕಾನೂನು ಕೈ ಬಂದ್ಬಿಡ್ರಿ ಒಬ್ಬರಿಗೆ ಗೊತ್ತಾಗುತ್ತಾವೆ ಜನ ಆಯ್ದಾರ ನೋಡ್ಕೊಂಡ ಮನೆ ಹೋಗಿ ಹೇಳ್ರಿ ಇಪ್ಪಲ್ಲಂದು ಸರಿ ಸಾಹೇಬ್ರು ಅಂತ ನೀವು ಆಯ್ತಾನಲ್ಲ ಇಪ್ಪಲ್ಲಂದು ಸರಿ ಇಷ್ಟು ಓಟ್ ನೀನು ಆಸೆ ಇರ್ತಾವನ್ರಿ ಅದಕ್ಕೆ ಕಾರಣನೇ ಇಪ್ಪಲ್ಲಂದು ಸರಿ ಹೆಸರು ಹೇಳಿ ತೊಗೊಂಡ ಅವ್ನು ಇಂಥ ಇದ್ದಾನೆ ಶೋ ಇಲ್ಲ ಅವ್ನ ಹೆಸರು ಅವನೇ ಸಿಗ್ತಾನೆ ಅವ್ನು ನನ್ನ ಮುಂದೆ ಕರೆದು ನಾನು ಅವನೇ ಹೇಳ್ತಾನೆ ನನ್ನ ಮುಂದೆ ಸಿಕ್ಕೊಂಡ್ಬಿಟ್ಟಾನೆ ಇಲ್ಲ ನನಗೆ ಗೊತ್ತಿಲ್ಲ ಸಾಹೇಬ್ರ ಹೆಸರು ಹೇಳಿ ನಾನು ಮಾಡ್ಕೊಂಡೇನೆ ಅಂತ ಅವ್ನು ಹೇಳ್ದ ಇನ್ನೊಂದು ಸತಿ ಮಾಡಿದಾಗ ನೀವು ಮಾಡಿರಿ ನಿಮ್ಮ ಶಕ್ತಿ ಎಷ್ಟು ಐತಿ ತೋರಿಸಿ ನಿಮ್ಮ ಹೆಸರು ಹೇಳಿ ಇಪ್ಪತ್ತೊಂದು ಸರಿ ಸಾಹೇಬ್ರ ಹೆಸರು ತಗೊಂಡು ನೀವು ಏನು ಮಾಡ್ಕೊತೀರಿ ಅವನೊಬ್ಬ ನಾಟಕ ಇಷ್ಟೊಬ್ಬ ಒಳ್ಳೆ ಇವು ಐದರಲ್ಲ ದೊಡ್ಡ ಸಂಘಟನೆ ಕಟ್ತೀನಿ ಅದಕ್ಕೆ ಕಟ್ತೀನಿ ಇದಕ್ಕೆ ಕಟ್ತೀನಿ ಅಂತ ಕೇಳಕ್ಬಿಟ್ಟಲ್ಲ ಯಾವ ಸಂಘಟನೆ ಇಲ್ಲ ನಾವು ಐದೀವಲ್ಲ ಎಲ್ಲ ಜನ ಇದಾವ ಇಪ್ಪತ್ತೊಂದು ಸರಿ ಸಾಹೇಬ್ರ ಐದೀವಿ ಇವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ 100 ಮಂದಿ ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ನಾವು 10,000 ಮಂದಿ ಹೋಗ್ತೀವಿ ಇವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಹೇಳಕ್ಬಿಟ್ಟಿಲ್ಲ ಆಚೆ ಕಷ್ಟಕೊಳ್ಳೇವು ಆ ಒಂದು ಆಸಕ್ತಿಗೆ ನಾನು ಹೇಳ್ಬಿಟ್ಟಿದ್ದೆ ಯಾರು ಬೆಳೆಸಲ್ಲ ಫಸ್ಟ್ ಜಾತಿಗೆ ಅಂತ ಕೇಳಲ್ಲ ಅದಕ್ಕೆ ನಾನು ಕ್ಲಿಯರ್ ಮಾಡಿಬಿಟ್ಟಿದ್ದೆ ಏನು ಸದ್ಯ ಅದು ಮಾಡಿದ್ದೈತಿ ಮತ್ತು ಅಲ್ಲಿ ಹೋಗಿ ಆಗ ಇವ್ರಿಂದ ಯಾರ್ಯಾರು ದೊಡ್ಡ ದೊಡ್ಡ ಹೇಳಿದ್ರು ಕೈ ಒಳ ಐತಿ ಎಲ್ಲ ನಮ್ಮ ಸಾಹೇಬ್ರಿಗೆ ಗೊತ್ತೈತಿ ಗಮನ ಐತಿ ಬಟ್ ಅದು ಈಗ ಸದ್ಯಕ್ಕೆ ವಿಷಯ ಇಲ್ಲ ಮಾತಾಡೋದು ಅಂತ ನೀವು ಚೆನ್ನಾಗಿ ಮಾತಾಡಿದ್ರಿ ಈಗ ನೀವು ಹೇಳಿದ ಪ್ರಕಾರ ನಮ್ಮ ಹೈಕಮಾಂಡ್ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರಿಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮದ ಹೋಗ್ತಾರೆ ಯಾರು ವಿರೋಧ ಪಕ್ಷದವ್ರಿಗೆ ಅಂತಲ್ಲ ಎಷ್ಟು ಮಾತಾಡಬೇಕು ಅಷ್ಟೇ ರೀತಿಯಲ್ಲಿ ಮಾತಾಡ್ತಾರೆ ಅವ್ರ ಜೊತೆ ಯಾವುದು ಡಿಸ್ಕಸ್ ಸ್ಪೀಕ್ ಮಾಡಲ್ಲ ನಮ್ಮ ಸಾಹೇಬ್ರಿಗೆ ಭಾಳ ಪಕ್ಷದವರು ಬಿ ಜೆ ಪಿಯವ್ರಲ್ಲಿ ಬೇರೆ ಪಕ್ಷದವರು ಯಾರು ಬಂದ್ರೆ ಅವರು ಏನು ಇರ್ತದೆ ಕೆಲಸ ಅಷ್ಟೇ ಮಾತಾಡ್ತಾರೆ ವಿಷಯ ಹೋಗಿ ಭೇಟಿ ಆಗೋದು ಅವ್ರ ಜೊತೆ ಫೋಟೋ ಕಳಿಸೋದು ಅವೆಲ್ಲ ಯಾವ ಮಾಡಿಲ್ಲ ನಮ್ಮವರಿಗೆ ಅಂದರೆ ಇವತ್ತು ಇವ್ರು ಮಾಡ್ತಾರಂದ್ರೆ ಇವತ್ತು ಗಮನಾಗಿರಲಿ ಇವತ್ತು ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದಾರ ನಾವು ಪಕ್ಷಕ್ಕೆ ಉಳಿದೀವಿ ಅಂತೇಳಿ ಹೇಳ್ತಾರ ಎಮ್ ಎಲ್ ಎಲೆಕ್ಷನ್ದಾಗ ಸಾಹೇಬ್ ಮಾಡಿಲ್ಲ ಅಂತೇಳಿ ಯಾವ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಸೋತ ಮೇಲೆ ಈಗ ಮುಗೀತು ಅನ್ಸರ್ ಸಾಹೇಬ್ರದ್ದು ಏನಿಲ್ಲ ಈಗ ನಾವು ಬೆಳಿಬೇಕಂತೇಳಿ ಇವ್ರು ಮೋಸ ಮಾಡಿ ಹೊರಗೆ ಹೋದವರೆಲ್ಲ ಅವರು ನಿಯತ್ತಾಗಿದ್ದಿದ್ರೆ ಸೋತ ಮೇಲೇನೋ ಜೊತೆಗೆ ಇಟ್ಟಿದ್ರು ಅವ್ರಿಗೇನು ಹೊರಗೆ ಹಾಕಿದ್ದಿಲ್ಲ ಅವರೇ ತಾವೇ ಎಲೆಕ್ಷನ್ ಮುಂಚೆದಲ್ಲ ಒಂದು ಆಡಿಯೋ ಕ್ಲಿಪ್ ಬರೆದು ಮಾಡ್ತಾರೆ ಇತಿಹಾಸದಲ್ಲಿ ಅವರು ರಾಜಶೇಖರ್ ಅವ್ರ ಬಗ್ಗೆ ಮಾತಾಡೋಣ ಅಂತೇಳಿ ಇವೆಲ್ಲ ಪ್ಲಾನಿಂಗ್ ಮಾಡಿ ತಮ್ಮ ಮೊಬೈಲ್ನಲ್ಲಿ ಸಾಹೇಬರಿಗೆ ಕೆಟ್ಟ ಹೆಸರು ಮಾಡಿ ಅವರು ಡೀಲ್ ಆಗೋದಕ್ಕಿಂತ ಜನರಿಗೆ ಡೀಲ್ ಮಾಡೋಕೆ ಅವಕಾಶ ಕೊಟ್ಟಾರ ತಾವು ಡೀಲ್ ಆಗೋದು ಮುಂದೆ ಹಿಂದೆ ಇಲ್ಲಿ ಭಾಳಷ್ಟು ಕಾರ್ಯಕರ್ತರಿಗೆ ಇಲ್ಲಿಂದ ನೀವು ಡೀಲ್ ಆಗಿ ಹೊರಗೆ ಹೋಗ್ರಿ ನೀವು ಅಂಥವರಿಗೆ ಸೋಲಿಸ್ಬೇಕಂತೇಳಿ ಇವರೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು